ಬೇಕಾಗಿ ಇರಬೇಕ ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ ಅಂತ ಜನಪದ ಹಾಡ್ತಾರೆ. ಹೆಂಗ ಬದುಕಿದ್ರು ಅಂತ ಹೇಳಿದ್ರ ಇದು ಸಾರ್ಥಕ ಬದುಕು ಅಂತ ನಾವೆಲ್ಲ ಅನ್ಕೋತೀವಿ. ಲೋಕದಾಗ ಇರೋ ತನಕ ಎಲ್ಲರಿಗೂ ಬೇಕಾಗಿರ್ಬೇಕು, ಎಲ್ಲರ ಬಾಯಿಯೊಳಗಿರ್ಬೇಕು. ಆ ಜೀವ ಈ ನೆಲ ಬಿಟ್ಟು ಹೋಗುವಾಗ ಸಾವಿರ ಮಂದಿ ಕಣ್ಣಾಗಿ ನೀರು ಸುರಿಸ್ಕೊಂಡು ಅವ್ರನ್ನ ಕಳಸಾಕ್ ಬರಬೇಕು. ಹಂಗ ಬದುಕಿದ್ರೆ ಅದಕ್ಕೆ ಬದುಕಿಗೆ ಸಾರ್ಥಕ ಅಂತಾರ. ಅಂತ ಬದುಕನ್ನ ಬದುಕಿದವರು ನಮ್ಮ ವಾಸುದೇವ ಹಂಚಾಟಿ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ನಾನು ಆಗ್ಲೇ ಒಂದು ಕವಿತೆ ಇಲ್ಲಿ ಬರದೆ ಕುತ್ಕೊಂಡೆ ನಾನು ಬರಿತಾ ಇದ್ದೆ. ಅದು ಹಂಚಾಟೆ ಸರ್ ಅವ್ರನ್ನ ಕುರಿತ್ಕೊಂಡು, ಅದು ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ. ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಸರ್ ಅಂತವರು, ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಸರ್ ಅಂತವರು ಜೀವನದ ತುಂಬೆಲ್ಲ ಬರೀ ಪ್ರೀತಿಯನ್ನೇ ಹಂಚಿ ಹೋದವರು. ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಅಂತವರು ಜೀವನದ ತುಂಬೆಲ್ಲ ಬರೀ ಪ್ರೀತಿಯನ್ನೇ ಹಂಚಿ ಹೋದವರು. ನಯ ವಿನಯದಿ ಬದುಕಿ ತೆರೆ ಹಿಂದೆ ಸರಿದು ನಿಂತವರು. ನಯ ವಿನಯದಿ ಬದುಕಿ ತೆರೆ ಹಿಂದೆ ಸರಿದು ನಿಂತವರು. ಕೋಪ ತಾಪಗಳಿಲ್ಲದ ಶಾಂತ ಸಾಗರದಂತವರು, ಶಾಂತ ಸಾಗರದಂತವರು. ಹಗಲೆಲ್ಲ ಹುಟ್ಟುವರೆ ನಮ್ಮ ಹಂಚಾಟೆ ಗುರುಗಳಂತವರು. ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರು. ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರು. ಪ್ರೀತಿ ಮಮತೆಗಳ ಮೌಲ್ಯಗಳನ್ನೇ ಬಿತ್ತಿ ಹೋದವರು. ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರು. ಪ್ರೀತಿ ಮಮತೆಯ ಮೌಲ್ಯಗಳನ್ನೇ ಬಿತ್ತಿ ಹೋದವರು. ಶಾಲೆಯ ಅಂಗಳವನ್ನೇ ಅರಮನೆಯನ್ನಾಗಿ ಮಾಡಿಕೊಂಡವರು. ಶಾಲೆಯ ಅಂಗಳವನ್ನೇ ಅರಮನೆಯನ್ನಾಗಿ ಮಾಡಿಕೊಂಡವರು. ಶಿಕ್ಷಕರ ಹುದ್ದೆಗೆ ನೀವೇ ಒಂದು ಗೌರವದ ಸ್ಥಾನವನ್ನ ತಂದು ಕೊಟ್ಟವರು. ಗುರುಗಳೇ, ಹಗಲೆಲ್ಲ ಹುಟ್ಟುವರೆ ನಿಮ್ಮಂತ ಗುರುಗಳು ವಾಸುದೇವ ಹಂಚಾಟೆ ಸರ್ ಅಂತವರು. ಹಾಡ ಹಗಲೇ ಸಂಜೆಯಾಯಿತೇಕೆ, ಹಾಡ ಹಗಲೇ ಸಂಜೆಯಾಯಿತೇಕೆ, ಹಚ್ಚಿಟ್ಟ ದೀಪ ತಟ್ಟನೆ ನಂದಿ ಹೋಯಿತೇಕೆ. ಹಾಡ ಹಗಲೇ ಸಂಜೆಯಾಯಿತೇಕೆ, ಹಚ್ಚಿಟ್ಟ ದೀಪ ತಟ್ಟನೆ ನಂದಿ ಹೋಯಿತೆ. ಕರುಣೆ ಇಲ್ಲವೇ ಸಾವೆ ನಿನಗೆ, ಕರುಣೆ ಇಲ್ಲವೇ ಸಾವೆ ನಿನಗೆ. ಇವರೇ ಬೇಕಿತ್ತೆ ನಿನ್ನ ಹಸಿದ ಒಡಲಿಗೆ, ಇವರೇ ಬೇಕಿತ್ತೆ ನಿನ್ನ ಹಸಿದ ಒಡಲಿಗೆ. ಹಗಲೆಲ್ಲ ಹುಟ್ಟುವರೆ ವಾಸುದೇವ್ ಹಂಚಾಟೆ ಸರ್ ಅಂತವರು ಅನ್ನುವಂತ ಕವಿತೆಯನ್ನ ಬರೆದೆ. ಸಾವಿಗೆ ಇಂಥ ಒಳ್ಳೆಯವರೇ ಬೇಕಿತ್ತೇನೋ ಗೊತ್ತಿಲ್ಲ. ಅಂತಹ ಗೆಳೆಯರು ಇವತ್ತು ನಮ್ಮನ್ನ ಅಗಲಿ ಹೋಗಿದ್ದಾರೆ. ನನಗೆ ಸಂಗಮೇಶ್ ಪೂಜಾರಿ ಸರ್ ಅವರ ಸಂಪರ್ಕಕ್ಕೆ, ಕಾಳಗಿ ಸರ್ ಅವರ ಸಂಪರ್ಕಕ್ಕೆ ನಾನು ಬಂದ ಹಾಗೆ ನಾನು ಬಾಗೇವಾಡಿಗೆ ಬರ್ತಾನೆ ನನ್ನನ್ನ ತಮ್ಮ ತೆಕ್ಕೆಗೆ ತಗೊಂಡ್ಕೊಂಡವರು ವಾಸುದೇವ್ ಹಂಚಾಟೆ ಸರ್ ಅವರು. ಯಾವ ಪರೀಕ್ಷೆಗಳೇ ಇರಲಿ, ಇಲ್ಲಿ ದಿನ್ನಿ ಸರ್ ಅವರು ಇದ್ದಾರೆ, ನಮ್ಮೆಲ್ಲ ಗುರುಗಳಿದ್ದಾರೆ. SSLC ಪರೀಕ್ಷೆ ನಡೀತದೆ ಅಂತ ಹೇಳಿದ್ರೆ ಎಲ್ಲಾ ಚೀಪ್ಗಳು ಒಂದೇ ಒಂದು ಹೆಸರು ಕೇಳ್ತಾ ಇದ್ರು ಫಸ್ಟ್ ಗೆ. ಏನು ಅಂದ್ರೆ ಅದು ವಾಸುದೇವ್ ಹಂಚಾಟೆ ಸರ್ ಅವರನ್ನ ನೀವು ನಮ್ಮ ಸ್ಕೂಲಿಗೆ ಕಳಿಸ್ಬೇಕು ಸರ್, ನಮ್ಮ ಶಾಲೆಗೆ ಅವರು ಸೂಪರ್ವೈಸರ್ ಮಾಡಬೇಕು ಅಂತ. ಯಾಕೆ 1000 ಜನ ಶಿಕ್ಷಕರಿದ್ದಾರೆ, ಆದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕ ವಾಸುದೇವ್ ಹಂಚಾಟೆ ಅವರೇ ನಮ್ಮ SSLC ಪರೀಕ್ಷೆಯಲ್ಲಿ ಅವರನ್ನ ನೀವು ನಮ್ಮ ಶಾಲೆಗೆ ಡ್ಯೂಟಿ ಹಾಕಬೇಕು ಅಂತ ಕೇಳ್ತಿದ್ರು. ಅಂದ್ರೆ ಅವರ ಅತ್ಯಂತ ಏನು ಕೆಲಸ ಇತ್ತಲ್ಲ, ಶ್ರದ್ಧೆ ಇತ್ತಲ್ಲ ಕೆಲಸದಲ್ಲಿ, ಆ ನಿಯತ್ತಿತ್ತಲ್ಲ, ಅವರ ಬರವಣಿಗೆ ಸುಂದರವಾದ ಅಕ್ಷರಗಳಿದ್ದು ಅಲ್ಲ, ಅವರ ಅದನ್ನ ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇತ್ತು. ಆಬ್ಸೆಂಟ್ಸ್ ಯಾವತ್ತು ಸಮಯಕ್ಕೆ ಸರಿಯಾಗಿ ಆಬ್ಸೆಂಟ್ ಯಾರು ಉಳಿದಿರ್ತಾರೆ ಆ ಸ್ಟೂಡೆಂಟ್ಸ್ ಗಳದ್ದು ಹೋಗಿ ಆ ಎಲ್ಲ ರೂಮ್ಸ್ ಅಡ್ಡಾಡಿ ಅವೆಲ್ಲ ತಂದು ವರದಿಯನ್ನ ತಂದು ಅಲ್ಲಿ ಕೊಟ್ಬಿಡೋರು. ಆಮೇಲೆ ಏನ್ ರೆಕಾರ್ಡ್ಸ್ ರೆಡಿ ಮಾಡಬೇಕು ಆ ಎಲ್ಲ ರೆಕಾರ್ಡ್ಸ್ ಗಳನ್ನ ಅತ್ಯಂತ ಶಿಸ್ತಿನಿಂದ ರೆಡಿ ಮಾಡುವಂತವರು. ಯಾವ ಚೀಪ್ ಆಗಿರ್ತಾರೆ, ನಾವು ಆ ಎಕ್ಸಾಮ್ಗೆ ಚೀಪ್ ಆಗಿರ್ತಿರ್ತೀವೋ ಅವ್ರು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಉಳಿದು ಬಿಡಬೇಕು ಹಾಗೆ ಕೆಲಸವನ್ನ ಮಾಡುವಂತ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಅದು ವಾಸುದೇವ್ ಹಂಚಾಟೆ ಸರ್ ಆಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಎಲ್ಲರೂ ಬಯಸ್ತಾ ಇದ್ರು. ಏನ್ ಆಶ್ಚರ್ಯ, ಅವರು ಅವ್ರಿಗೆ ಎಲ್ಲರೂ ಗೊತ್ತೇ ಇರೋರು. ದೊಡ್ಡ ದೊಡ್ಡ ಅಧಿಕಾರಿಗಳು ಅವರನ್ನ ಪ್ರೀತಿಸ್ತಿದ್ರು. ಹಳಿಂಗ್ಲಿ ಸಾಹೇಬ್ರು ಅಂದ್ರೆ ಒಂದು ದೊಡ್ಡ ಖಡಕ್ ಏನದು ದೊಡ್ಡ ಬಹಳ ಸ್ಟ್ರಾಂಗ್ ಆಫೀಸರ್ ಅಂತ ಎಲ್ಲರೂ ಅನ್ಕೋತಿದ್ದೇವೆ. ಅಂತ ಹಳಿಂಗ್ಲಿ ಸಾಹೇಬರಿಗೆ ಇವರು ಬಹಳ ಪ್ರೀತಿ, ಇವ್ರ ಮೇಲೆ ಇವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಅಂತ ಹಳಿಂಗ್ಲಿ ಸರ್ ಪ್ರೀತಿ ಗಳಿಸ್ತಾರೆ ಅಂದ್ರೆ ಏನಿರ್ಬೇಕು ಇವರಲ್ಲಿ ಅಂತ ಹೇಳಿ ನನಗೆ ಬಹಳ ಆ ಸಂದರ್ಭ ನೆನಪಿಸ್ಕೊಳ್ಳುವಂತದ್ದು ಇಲ್ಲಿ ಬಹಳಷ್ಟಿದೆ. ಯಾವ್ದಾದ್ರು ಏನ್ ಬರ್ತಿದ್ರು ಅಂದ್ರೆ ದೊಡ್ಡ ದೊಡ್ಡ ಸಾಹೇಬ್ರೆಲ್ಲರೂ ಇದ್ರಲ್ಲ, ಅವ್ರೆಲ್ಲರೂ ಗೊತ್ತಿರ್ತಿದ್ರು. ಇವ್ರೇನ್ ಬಿಡು ನಮ್ಮ ಸಾಹೇಬ್ರು ಗೊತ್ತದಾರ ಅಂತ ಹೇಳಿ ಅವ್ರು ಮುಂದೋಗಿ ನಿಂತಿರ್ತಿದ್ದಲ್ರಿ. ಮತ್ತೆ ಇಷ್ಟು ದೂರ ಸರ್ ನಿಲ್ಲ ಅವರು ಅವ್ರ ಸಾಹೇಬ್ರಲ್ಲಿ ಇದಾರೆ ಅಂದ್ರೆ ಇಷ್ಟು ದೂರ ಸರ್ ನಿಲ್ಲುವಂತ ಸ್ವಭಾವ. ನಾವೇನ್ ದೊಡ್ಡವರಲ್ಲ, ನಾವು ಅವ್ರ ಸಮ ವಯಸ್ಕರೇ ಅಷ್ಟೇ. ನಾನು ಹೋಗಿ ನಿಂತ್ಕೊಂಡ್ರು ಕೂಡ ನನ್ನ ಮುಂದೆ ಮಾತನಾಡುವಾಗ್ಲೂ ಕೂಡ ದೂರ ಸರಿದು ಗೌರವವನ್ನ ಕೊಟ್ಟು ನಿಂತು ಮಾತನಾಡುವಂತಹ ಒಂದು ಅತ್ಯಂತ ನಯ ವಿನಯದ ಸಾಕಾರ ಮೂರ್ತಿ ಯಾರಾಗಿದ್ರು ಅಂದ್ರೆ ಅದು ವಾಸುದೇವ್ ಹಂಚಾಟೆ ಸರ್ ಆಗಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ನೆನಪಿಸಿಕೊಂಡು ಅವ್ರ ಜೊತೆಗೆ ಕಳೆದ ದಿನಗಳಿದ್ದಾವೆ.
ಅವೆಲ್ಲವುಗಳನ್ನ ಹಂಚಿಕೊಳ್ಳೋದಕ್ಕೆ ಬಹುಶಃ ಅದನ್ನ ಒಡಲಲ್ಲಿ ಇಟ್ಕೊಂಡು ನಾನು ಎಲ್ಲಿ ಮಾತಾಡಿದ್ರೆ ಹತ್ತು ಬಿಡ್ತೇನೆ ಅನ್ನೋ ಭಯ ಸಂಗಮೇಶ್ ಪೂಜಾರ್ ಅವ್ರಿಗೆ ಕಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಅವರು ನನ್ನನ್ನ ಕಳಿಸ್ಕೊಟ್ರು. ಬಹುಶಃ ನಾನು ಮಾತಾಡೋದಿಲ್ಲ, ನನಗೆ ಆಗೋದಿಲ್ಲ, ನಾ ಮಾತಾಡಕ್ ನಿಂತ್ರೆ ನನಗೆ ಆಗುತ್ತೆ ಇಲ್ಲೋ ಅಂತ ಹೇಳಿ ಅವರು ಮಾತಾಡೋದಕ್ಕೆ ಆಗಲ್ಲ ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಿಮ್ಗೆಲ್ಲ ಗೊತ್ತಿದೆ, ಆಗ್ಲೇ ಬಾರಿಕಾಯಿ ಸರ್ ಅವರು ಹೇಳಿದ್ದಾರೆ, ಹೇಗೆ ಬದುಕಬೇಕು ಅಂದ್ರೆ ಹೀಗೆ ಬದುಕಬೇಕು, ಇದಕ್ಕಿಂತ ದೊಡ್ಡ ಬದುಕು ಮತ್ತೊಂದು ಇಲ್ಲ. ಈ ಜೀವನದಾಗ ಇರಬೇಕು, ಇರದಂಗಿರ್ಬೇಕು. ಕವಿ ಹೇಳ್ತಾರೆ, ಜೀವನದಾಗ ಇರಬೇಕು, ಇರದಂಗಿರ್ಬೇಕು, ಶಿವ ಕರೆದಾಗ ಪಟ್ನ ಎದ್ದು ಹೋಗಂಗಿರ್ಬೇಕು, ಹೋಗೋದ್ರೊಳಗನ ಒಂದಿಟ್ಟು ಗೆದ್ದು ಹೋಗಂಗಿರ್ಬೇಕು ಅಂತ ಕವಿ ಬರೀತಾರಲ್ಲ. ಬಹಳ ಜನ ಬದುಕ್ತೇವಿ, ಸಾಹಿತೇವಿ, ಆದ್ರೆ ಯಾರಿಗೂ ಸ್ಮರಣೆಯನ್ನ ಮಾಡೋದಿಲ್ಲ. ಅದೆಷ್ಟೋ ಜನ ನಾವು ಗುರುಗಳು ಸತ್ತು ಹೋಗಿದ್ದೇವೆ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅವರನ್ನ ಊರ್ ಜನ ಎಲ್ಲ ಸೇರಿ ತಾಯಂದ್ರೆಲ್ಲ ಬಂದಿದ್ದಾರೆ, ಮಕ್ಕಳು ಕಣ್ಣೀರನ್ನು ಸುರಿಸ್ತಾ ಇದ್ದಾವೆ. ಆ ಕ್ಷಣವೇ ಈ ಮಗುವನ್ನು ನೋಡ್ತಾ ಇದ್ದೆ, ಇಲ್ಲೊಂದು ಮಗು ಇತ್ತು, ಭತ್ತದ ಕಣ್ಣೀರು ಮಕ್ಕಳ ಕಣ್ಣಲ್ಲಿ. ಆವತ್ತು ಕೂಡ ಕಣ್ಣೀರನ್ನು ನೋಡ್ತಾ ಇದ್ದೆ. ಮಕ್ಕಳ ಕಣ್ಣಿನಲ್ಲಿ ನೀರು ಬರ್ತದೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಎಂತ ಪ್ರೀತಿಯನ್ನು ಇವರು ಕೊಟ್ಟಿರ್ಬೇಕು ಅಂತ ನೆನಪಿಸ್ಕೊಂಡು, ನಾನು ಇದೇ ಮನೆ ಇದೇ ಊರಿನ ಹೆಣ್ಣುಮಗಳನ್ನ ನನ್ನ ಅಕ್ಕನ ಮಗನಿಗೆ ಸೊಸೆಯನ್ನಾಗಿ ಅಲ್ಲಿ ತಗೊಂಡಿದ್ದಾರೆ ಅವರು. ಚೈತ್ರ ಅಂತ ಹೇಳಿ ಆಕೆ ಹೆಸರು. ಆ ಹುಡುಗಿ ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಕುತ್ಕೊಂಡು ಈ ಸುದ್ದಿ ಕೇಳಿದ ತಕ್ಷಣವೇ ಅಳಕ್ ಶುರು ಮಾಡಿದಾಳೆ ಆಕೆ. ಎಷ್ಟು ಹತ್ತಲು ಅಂದ್ರೆ ಸರ್, ನಮ್ಮ ಮನೆ 22 ವರ್ಷ ಅವರು ನಮ್ಮ ಶಾಲೆ ಕಲಿಸಿದ್ರು. ನನ್ನ ಅಕ್ಕ, ನನ್ನ ದೊಡ್ಡಕ್ಕ, ನನ್ನ ಚಿಕ್ಕಕ್ಕ, ನಾನು, ಇಡೀ ನಮ್ಮ ಕುಟುಂಬದವರಿಗೆ ಶಿಕ್ಷಣವನ್ನ ಕೊಟ್ಟಿದ್ದು ನಮ್ಮ ಸರ್. ಅಂತ ಸರ್ ಮತ್ತೆ ನಮ್ಗೆ ಸಿಗುದಿಲ್ಲ, ಅವ್ರು ನಾನು ಅಲ್ಲಿ ಇಲ್ಲಲ್ಲ ಅಂತ ಹೇಳಿ ಬೇನಾಳದ ಕುತ್ಕೊಂಡು ಅಳಕತ್ತಿದ್ರು. ನಮ್ಮ ಚೈತ್ರ ಅನ್ನುವಂತ ನಮ್ಮ ಅಕ್ಕನ ಸೊಸೆ ಅವರು ಅಳ್ತಾ ಇದ್ರು ಅಂತ ಹೇಳಿದ್ರೆ ಎಂತ ಪ್ರೀತಿ ಅವ್ರು ಗಳಿಸ್ಕೊಂಡಿದ್ರು ಅನ್ನೋದನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ಗೊತ್ತು ಮಾಡ್ಕೋತೇವೆ. ಇಷ್ಟು ಮಾತ್ರ ಕರೆ, ಇವ್ರು ಯಾರೋ ಯಾರು ಆಗ ಹೇಳಿದ್ರಲ್ಲ ನಮ್ಮ ಸರ್, ಅಲ್ಲಿ ಬೀಸುವ ಏನು ಎಲ್ಲ ತೊನೆದಾಡ್ತಾ ಇದ್ದಾವೆ ಆ ಗಿಡಗಳ ಮರಗಳ, ಅಲ್ಲಿ ಅವ್ರು ಜೀವಂತವಾಗಿದ್ದಾರೆ. ಈ ಗಾಳಿಯಲ್ಲಿ ಜೀವಂತವಾಗಿದ್ದಾರೆ. ಈ ಗ್ರೌಂಡ್ ನಲ್ಲಿ ನಡೆದಾಡಿ ಹೋಗಿದ್ದಾರೆ, ಇಲ್ಲಿ ಜೀವಂತವಾಗಿದ್ದಾರೆ. ಅವ್ರು ಎಲ್ಲಿ ನಮ್ಮನ್ನು ಅಲ್ಲಿ ಹೋಗಿದ್ದಾರೆ, ಇಲ್ಲೇ ನಮ್ಮ ಜೊತೆನೆ ಇದ್ದಾರೆ ಅನ್ನುವಂತ ಮಾತನ್ನ ಎಲ್ಲರೂ ಹೇಳ್ತಾರೆ. ಹಾಗೆ ಹೇಳ್ತಾ ಕೊನೆಯದಾಗಿ ನಿಮ್ಗೆ ಇಷ್ಟೇನೆ, ಒಂದ್ಸಾರಿ ಅಜ್ಜಿ ಮೊಮ್ಮಗಳು ಕುತ್ಕೊಂಡಿದ್ರಂತ. ಅಜ್ಜಿ ಮೊಮ್ಮಗಳು ಕುತ್ಕೊಂಡಾಗ ಕೇಳ್ತಾರೆ, ಅಲ್ಲ ನೀವು ಯಾವಾಗಲೂ ಸತ್ತಿದ್ರು ಊರಾಗ, ನಮ್ ಸತ್ತಾಗ ಅಜ್ಜಿ ಮೊಮ್ಮಗಳಿಗೆ ಹೇಳ್ತಾಳ, ಹೋಗ್ ಮೊಮ್ಮಗಳ ಅಲ್ಲಿ ಹೋಗಿ ಅವ ಕಳ್ದುಕೊಂಡ್ನೋ ನಡ್ಕೊಂಡ್ನೋ ತಿಳ್ಕೊಂಡು ಬಾ ಅಂತ ಹೇಳಿ ಕಳ್ಸಿದ್ರು. ಆ ಮೊಮ್ಮಗಳು ಹೋಗಿ ಇಲ್ಲಿಗೆ ಬಂದ್ರು. ಅಜ್ಜಿ ಅವ ನಡ್ಕೊಂಡ್ ಹೋದ ಅನ್ನೋದಂತ ಸ್ವಾಮಿಗಳಿದ್ರು ಅವ್ರ ಜೊತೆಗೆ. ಆಮೇಲೆ ಹಾಗೆ ಮಾತಾಡ್ಕೊಂಡು ಕುಂತಿದ್ರು ಅಜ್ಜಿ. ಇನ್ನೊಬ್ರು ಯಾರೋ ಸತ್ತಿದ್ರು ಊರಾಗ. ಅವ ಅದನ್ನ ತಗೊಂಡು ಹೋಗುವಾಗ ಅಜ್ಜಿ ಮತ್ ಮೊಮ್ಮಗಳು ಹೇಳ್ತಾಳ, ಹೋಗಿ ನೋಡ್ಕೊಂಬ, ಅವ್ ಸ್ವರ್ಗಕ್ಕೆ ಹೋದ ನರ್ಕಕ್ಕೆ ಹೋದ್ನು ಅಂತ. ಆ ಹುಡುಗಿ ಹೋಗಿ ಅಡ್ಡಾಡ್ಕೊಂಡು ಮತ್ತೆ ಓಡ್ಕೊಂಡ್ ಬಂದ ಹೇಳ್ತಾಳ, ಅಜ್ಜಿ ಅವ ಸ್ವರ್ಗಕ್ಕೆ ಹೋದ. ಅವ ನೀವು ಕುತ್ಕೊಂಡು ಸ್ವಾಮಿಗಳಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಇದು ಸಣ್ಣ ಹುಡುಗಿ ಐತಿ ಮೊಮ್ಮಗಳಿಗೆ, ಇದು ಈ ಹೋದವ್ರು ಸತ್ತವ್ರು ಸ್ವರ್ಗಕ್ಕೆ ಹೋಗ್ತಾವ ನರ್ಕಕ್ಕೆ ಹೋಗ್ತಾವ ಅಂತ ಇದಕ್ಕೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ ಸ್ವಾಮಿಗಳು ಕೇಳ್ತಾರ, ಅಜ್ಜಿ ನೀವು ಸ್ವರ್ಗಕ್ಕೆ ಹೋಗಿದ್ದು ನರ್ಕಕ್ಕೆ ಹೋಗಿದ್ದು ನಿಮ್ಗೆ ಹೆಂಗ್ ಗೊತ್ತಾಗ್ತದ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳ, 1000 ಜನ ಕಳ್ಸಕ್ ಹೊಂಟಿರ್ತಾರ, ಅವ್ರು ಹೋಗೋ ಹೊತ್ತಿನಾಗ ಮಾತಾಡ್ತಿರ್ತಾರ, ಏನು ಪುಣ್ಯಾತ್ಮಾರಿ ಯಾಕ ನಮ್ಮ ಊರಾಗ 22 ವರ್ಷ ಶಾಲೆ ಕಲಿಸಿದ, ಇಲ್ಲಿರುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಆತ ಪ್ರೀತಿಯನ್ನೇ ಹಂಚಿದ, ಅವರ ಒಲವನ್ನ ಪ್ರೀತಿಯನ್ನ ಹಂಚಿಕೊಂಡು ಜ್ಞಾನದ ದೀಪವನ್ನ ಅವರಿಗೆ ಬಿತ್ತಿದ, ಅವ್ರಿಗೆ ಬೆಳಕು ನೀಡಿದ. ಇಂಥ ಪುಣ್ಯಾತ್ಮ ಅಂತವ್ರು ನಮ್ಮ ಶಾಲೆಗೆ ಸರ್ಗಳಾಗಿ ಬರ್ತಾನೆ ಇರ್ಬೇಕ್ರಿ. ಅವ್ರ ಕುಟುಂಬ ಎಲ್ಲ ತಣ್ಣಗಿರ್ಬೇಕು, ಅವ್ರು ಎಲ್ಲರೂ ಆನಂದ ಇರ್ಬೇಕು ಅಂತ ಹೇಳಿ ಜನ ಮಾತಾಡ್ತಿದ್ರ. ಅವ ಸ್ವರ್ಗಕ್ಕೆ ಹೋಗ್ತಾನ್ರಿ. ಹಂಗ್ ಮಾತಾಡ್ತಿದ್ರ ಅಂದ್ರೆ ಜನ ಸ್ವರ್ಗಕ್ಕೆ ಹೋದ್ನಂತ ನಾ ತಿಳ್ಕೊತೀನಿ. ಉರಿತಿದ್ರಿ, ಸಾಕಾಗಿ ಹೋಗಿತ್ತು. ಇವ ಈಗರ ಹೋದ, ಇನ್ನು ಊರ್ ತಣ್ಣಗಿರ್ತದಂತ ಜನ ಮಾತಾಡ್ತಿದ್ರ, ಅವ ನರ್ಕಕ್ಕೆ ಹೋದ ಅಂತ ನಮಗ್ ಅರ್ಥ ಆಗ್ತದಂತ ಹೇಳ್ತಿದ್ರು. ಆದ್ರೆ ವಾಸುದೇವ್ ಹಂಚಾಟೆ ಅವರು ನಮ್ಮನ್ನ ಅಗಲಿ ಹೋಗಿಲ್ಲ, ಅವ್ರು ಎಲ್ಲಿ ಅವರನ್ನ ಹೂತಿಲ್ಲ, ಅವರನ್ನ ನಾವು ಬಿಟ್ಟೇವಿ. ಅವ ಬೆಳಿ ಆಗ್ತಾನ. ಮತ್ತೆ ಇಂಥ ವಿದ್ಯಾರ್ಥಿಗಳ ಸಾವಿರ ವಿದ್ಯಾರ್ಥಿಗಳು ಅವ್ರು ಅವ್ರು ಕಂಡಿದ್ದ ಕನಸನ್ನ ನನಸು ಮಾಡ್ತಾರಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತಾರೆ. ಎಲ್ಲೋ ಹೀಗೆ ಇವತ್ತು ಇರುವಂತ ಸ್ಟೂಡೆಂಟ್ಸ್ ಗಳೆಲ್ಲ ಲಕ್ಷ ರೂಪಾಯಿಗಳನ್ನ ಕೂಡಿಸಿಕೊಂಡು, ಗುರುಗಳೇ ನೀವು ಹೋದರೂ ಚಿಂತೆ ಇಲ್ಲ, ನಿಮ್ಮ ಹೆಸರನ್ನ ಅಜರಾಮರವನ್ನಾಗಿಸ್ತೇವೆ, ನಾನು ಸತ್ತರೂ ಚಿಂತೆ ಇಲ್ಲ, ಗುರುಗಳೇ ನಮ್ಮ ಹೆಸರನ್ನ ಜಗತ್ತು ಮರೆತರೂ ಚಿಂತೆ ಇಲ್ಲ, ಆದ್ರೆ ನಿಮ್ಮ ಹೆಸರನ್ನ ಹೇಳಬೇಕು. ಈ ಊರಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಗುವಿಗೂ ವಾಸುದೇವ್ ಹಂಚಾಟೆ ಸರ್ ಅಂತವರು ಈ ಊರೊಳಗಿದ್ರು, ಶಾಲೆ ಕಲಿಸಿದ್ರು, ವಿದ್ಯಾರ್ಥಿಗಳಿಗೆ ಜ್ಞಾನದ ಅಮೃತವನ್ನ ಹಂಚಿದ್ರು. ಅವರಂತ ಗುರುಗಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಸರ್ ಅಂತವ್ರಂತ ಮಾತಾಡಬೇಕು ಪ್ರತಿಯೊಬ್ಬರು ಈ ಊರಿನವರು. ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ನೀವು ಏನ್ ಮಾಡಿದ್ರಿ,
ಸಾಕು ಸಾರ್ಥಕವಾಯಿತು ಅಂತ. ಒಬ್ಬ ಶಿಕ್ಷಕ ಜೀವನಕ್ಕೆ ಇದಕ್ಕಿಂತ ಮತ್ತೊಂದು ಗೌರವ ಮತ್ತೊಂದಿಲ್ಲ. ಅವ್ರು ಅಗಲಿ ಹೋಗಿದ್ದಾರೆ, ಅವ್ರ ಆಯುಷ್ಯ ಅಷ್ಟಿತ್ತು. ಆದ್ರೆ ನೀವು ಅವರನ್ನ ಜೀವಂತಗೊಳಿಸುವ ಕಾರ್ಯವನ್ನು ಊರನ್ನವ್ರು ಮಾಡಿದ್ರಲ್ರಿ. ಕನಕಾಲದ ಈ ಊರಿನ ಜನ ಏನಿದಿರಲ್ಲ, ನಿಮ್ಮ ಈ ವಿದ್ಯಾರ್ಥಿಗಳ ಪ್ರೀತಿ ಇದೆಯಲ್ಲ, ನಿಮ್ಮ ಒಳಗೆ ಇಂಥ ಮೌಲ್ಯಗಳನ್ನ ಬಿತ್ತಿದ್ದು ಇಂಥ ಗುರುಗಳೇ ಇರ್ಬೇಕಲ್ಲ, ಅಂತ ಗುರುಗಳಿಗೆ ಸಾರ್ಥಕವಾದ ಒಂದು ಇವತ್ತು ನೀವು ಗುರು ಸ್ಮರಣೆಯನ್ನ ಮಾಡಿದಿರಿ, ಅವರಿಗೆ ನಮನ ಸಲ್ಲಿಸಿದಿರಿ. ನಿಮಗೆ ನಾವು ಋಣಿಯಾಗಿದ್ದೇವೆ. ಅವರ ಪ್ರೀತಿ ಕುಟುಂಬವನ್ನ ಕಾಡ್ತಾನೆ ಇರ್ತದೆ, ಗೆಳೆಯರನ್ನ ಕಾಡ್ತಾನೆ ಇರ್ತದೆ. ಆದ್ರೆ ಅವರನ್ನು ನೆನಪಿಸಿಕೊಂಡಾಗ್ಲೆಲ್ಲ ನಮ್ಮ ಒಳಗಿನ ಒಂದು ವೃತ್ತಿ ಇದೆಯಲ್ಲ, ಶಿಕ್ಷಕ ವೃತ್ತಿ ಜಾಗೃತಗೊಳ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಪ್ರೀತಿಯಿಂದ ನಾನು ಇಲ್ಲಿ ಬಂದೆ. ನಾನು ಮೊನ್ನೆ ಅವ್ರು ಅಗಲಿದ್ರು, ಆದ್ರೆ ಇವತ್ತು ಹೀಗೆ ನಿಮ್ಮ ಮಕ್ಕಳು ಎದುರಿಗೆ, ನಿಮ್ಮೆಲ್ಲರ ಎದುರಿಗೆ ಮಾತನಾಡೋದಕ್ಕೆ ನನ್ನ ಒಂದಿಷ್ಟು ನುಡಿ ನಮನಗಳನ್ನು ಅರ್ಪಿಸುವಂತ ಅವಕಾಶ ನನಗೆ ಸಿಕ್ತು ಅಂತ ಹೇಳಿ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೆ ನಮನ ವಂದನೆ.